ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 18, 19 ಹಾಗೂ 20ನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುತ್ತಾ ಅಂತ ಹೇಳಿ ಎಲ್ಲರಲ್ಲೂ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಮತ್ತೆ ಯಾವ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೇನೆ. ಗೃಹಲಕ್ಷ್ಮಿ 3 ಕಂತುಗಳು ಅಂದ್ರೆ ಒಟ್ಟಿಗೆ 6,000 ಜಮಾ ಆಗುತ್ತೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಿಜವಾಗ್ಲೂ ಇದರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿ ಇದೆ. ಮತ್ತೆ ಯಾವ ರೀತಿ ಜಮಾ ಆಗುತ್ತೆ, ಇಷ್ಟರವರೆಗೆ ಎಷ್ಟು ಜನರಿಗೆ ಜಮಾ ಆಗಿದೆ ಅಂತಾನು ಕೂಡ ಇವಾಗ ಜಮಾ ಆಗ್ತಾ ಇದೆಯಾ ಅಂತ ಕೂಡ ಇದೆಲ್ಲದರ ಬಗ್ಗೆನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫುಲ್ ವಿಡಿಯೋ ನೋಡಿ. ಮತ್ತೆ ಈ ವಿಡಿಯೋ ಕೊನೆ ತನಕ ನೋಡಿ. ನೀವು ಫಸ್ಟ್ ಟೈಮ್ ನೋಡುವುದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡುವ ಮೂಲಕ ನಂಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ 3 ಕಂತುಗಳು ಅಂದ್ರೆ 18, 19, 20ನೇ ಕಂತು. 18ನೇ ಕಂತು ಇವಾಗ 90% ಜನರಿಗೆ ಬಿಡುಗಡೆ ಆಗಿದೆ. ಇನ್ನು 10% ಜನರಿಗೆ ಬಾಕಿ ಇದೆ. ಆ ಹಣ ಇವಾಗ ಪ್ರೊಸೆಸ್ ಆಗಿರೋದ್ರಿಂದ 10% ನೆಕ್ಸ್ಟ್ 19ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಒಟ್ಟಿಗೆ ಬಿಡುಗಡೆ ಆಗುತ್ತೆ. ಒಟ್ಟಿಗೆ ಅಂದ್ರೆ ಜಮಾ ಆಗುತ್ತೆ. ಇದು ಎಲ್ಲಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೂಡ ಇದೇ ರೀತಿ ಆಗುವಂತದ್ದು. ಇನ್ನು ಬಹುತೇಕ ಜನರಿಗೆ ಬರ್ಬೇಕಾಗಿರೋದು 19 ಮತ್ತು 20ನೇ ಕಂತು. ಅದು ಕೂಡ 19ನೇ ಕಂತು ಯಾವಾಗ ಜಮಾ ಆಗುತ್ತೆ ಹಾಗೂ 20ನೇ ಕಂತು ಕೂಡ ಯಾವಾಗ ಜಮಾ ಆಗುವ ಸಾಧ್ಯತೆ ಇದೆ ಅಂತಾನು ಕೂಡ ನಾನು ತಿಳಿಸ್ಕೊಡ್ತೇನೆ. ಈಗ ಆಲ್ರೆಡಿ 3 ತಿಂಗಳ ಹಣ ಜಮಾ ಮಾಡ್ತೇನೆ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅಂದ್ರೆ ಅದು ಮೇ 3ನೇ ವಾರದ ಒಳಗಡೆ ನಾವು ಬಿಡುಗಡೆಯನ್ನ ಕಂಪ್ಲೀಟ್ ಮಾಡ್ತೇವೆ. ಅಂದ್ರೆ 18, 19, 20 ಇದು ಮೇ ಎಂಡ್ ಒಳಗಡೆ ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಕೂಡ ಅವರು ಹೇಳಿದ್ರು. ಸೊ ಮೇ 10ರ ಒಳಗಡೆ 19ನೇ ಕಂತು ಬಿಡುಗಡೆ ಆಗುತ್ತೆ. ಅದು 15 ಅಂದ್ರೆ ಅದು 10 ತಾರೀಕಿಗೆ ನೀವು ಮೇ 10ರ ಒಳಗಡೆ ಅಂದ್ರೆ 10 ತಾರೀಕಿಗೆ ನೀವು ಬಿಡುಗಡೆ ಆದ್ರೆ ಅದು 15 ದಿವಸ ತಗೊಳುತ್ತೆ ಫಲಾನುಭವಿಗಳ ಅಕೌಂಟಿಗೆ ಬರ್ಲಿಕ್ಕೆ. ಅಂದ್ರೆ ಅಷ್ಟು ಜನರಿಗೆ ಅದು ಜಮಾ ಆಗ್ಬೇಕಾದ್ರೆ ಅಷ್ಟು ಟೈಮ್ ತಗೊಳ್ಳುವಂತದ್ದು. ಅಂದ್ರೆ 15 ದಿನ ತಗೊಳುತ್ತೆ. ಇವಾಗ ಮೇ 10ಕ್ಕೆ ಬಿಡುಗಡೆ ಆದ್ರೆ ಒಂದು 25 ತನಕ ಕೂಡ ಟೈಮ್ ತಗೊಳುತ್ತೆ. ಮೇ 25, ಮೇ 15ಗೆ ಒಂದು ವೇಳೆ ಬಿಡುಗಡೆ ಆದ್ರೆ 30 ತನಕ ಎಂಡ್ ತನಕ ನಮಗೆ 19ನೇ ಕಂತು ಬಿಡುಗಡೆ ಆಗ್ಲಿಕ್ಕೆ ಟೈಮ್ ಬೇಕಾಗ್ತದೆ. ಸೊ ಮತ್ತೆ ಒಟ್ಟಿಗೆ 6,000 ಬರುತ್ತಾ ಅಂತ ಹೇಳಿ ಕೂಡ ಅಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈಗ ಕಾಣ್ತಾ ಇರುವಂತದ್ದು ಒಟ್ಟಿಗೆ ಗೃಹಲಕ್ಷ್ಮಿ 6,000 ಜಮಾ ಆಗುತ್ತೆ ಅಂತ ಹೇಳಿ. ಖಂಡಿತವಾಗಿಯೂ ಜಮಾ ಆಗಲ್ಲ. ಅದು ಹಂತವಾಗಿಯೇ ಬಿಡುಗಡೆ ಆಗುವಂತದ್ದು. ಈ ಮೊದಲಿನ 3 ಕಂತುಗಳನ್ನು ಕೂಡ ಅದೇ ರೀತಿ ಬಿಡುಗಡೆ ಮಾಡಿರುವಂತದ್ದು. ಒಂದು ವಾರ ಆದ್ರೂ ಗ್ಯಾಪ್ ಇಟ್ಟು ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಮೊದಲು 16, 17 ಕಂತು ಕೂಡ ಅದೇ ರೀತಿ 15, 16, 17ನೇ ಕಂತು 15 ಕಂತು ಬಿಡುಗಡೆ ಆಗಿ ಒಂದು ವಾರದಲ್ಲಿ 16ನೇ ಕಂತು ಕೂಡ ಬಿಡುಗಡೆ ಮಾಡಿ. ಸೊ ಆದ್ರಿಂದ ನಾವು ಈ 17, 18, 19, 20 ಇದು 17ನೇ ಕಂತು ಆಲ್ರೆಡಿ ಬಿಡುಗಡೆ ಆಗಿತ್ತು. 18, 19, 20 18ನೇ ಕಂತು ಕೂಡ 90% ಜನರಿಗೆ ಬಿಡುಗಡೆ ಆಗಿದೆ. ಅದು ಕೂಡ ಮೇಲೆ ಬಿಡುಗಡೆ ಆಗಿರುವಂತದ್ದು. ಸೊ ಇನ್ನು ಒಂದು 10 ದಿವಸ ಗ್ಯಾಪ್ ತಗೊಂಡು 19ನೇ ಕಂತು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಟೈಮ್ ತಗೊಳುತ್ತೆ ಒಂದು 15 ದಿವಸ ಜಮಾ ಆಗ್ಲಿಕ್ಕೆ. ಆ ನಂತರನೇ 20ನೇ ಕಂತು ಬರುವಂತದ್ದು. ಒಟ್ಟಿಗೆ 6,000 ಹಾಕುದಿಲ್ಲ. 2,000, 2,000 ಇದೇ ರೀತಿ ಹಂತವಾಗಿಯೇ ಹಾಕುವಂತದ್ದು, ಬಿಡುಗಡೆ ಮಾಡುವಂತದ್ದು. ಅದು 15 ದಿವಸ ತಗೊಳುತ್ತೆ ಜಮಾ ಆಗ್ಲಿಕ್ಕೆ. ಇದು ಇದ್ರ ಬಗ್ಗೆ ನಿಮಗೆ 18, 19, 20ನೇ ಕಂತಿನ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಕೂಡ ಅನ್ಕೊಂಡಿದ್ದೇನೆ. ಸೊ ಯಾರಿಗೆಲ್ಲ 18ನೇ ಕಂತು ಬಂದಿಲ್ಲ ಅವರು 19ನೇ ಕಂತು ಬರುವಾಗ ಒಟ್ಟಿಗೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಅದೇ ರೀತಿ ಇಲ್ಲಿಯವರೆಗೆ ಆಗಿರುವಂತದ್ದು. ಈಗ ಒಂದು 18ನೇ ಕಂತು ಬಂದಿದೆ. ಇನ್ನು 19 ಹಾಗೂ 20ನೇ ಕಂತು ಕೂಡ ಅದೇ ರೀತಿ ಪ್ರೊಸೆಸ್ ಆಗುವಂತದ್ದು. 1-2,000 ಬಂದ ನಂತರ ಇನ್ನೊಂದು ಕಂತು ಪ್ರೊಸೆಸಿಂಗ್ ಆಗುವಂತದ್ದು. ಇನ್ನು ಮೇ 10 or 15ರ ಒಳಗಡೆ 19ನೇ ಕಂತು ಬಂದ್ರೆ ಮೇ ಎಂಡ್ ಒಳಗಡೆ 20ನೇ ಕಂತು ಬರುವಂತ ಸಾಧ್ಯತೆ ಇರುವಂತದ್ದು. ಇನ್ನು 15ರ ನಂತರ ಜಮಾ ಮಾಡಿದ್ರೆ ಈ ತಿಂಗಳು ಪೂರ್ತಿ 19ನೇ ಕಂತು ಜಮಾ ಆಗ್ಲಿಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಆವಾಗ ಮೇ ಎಂಡ್ ಒಳಗಡೆ 20ನೇ ಕಂತು ಬರುವಂತಹ ಸಾಧ್ಯತೆ ಕಡಿಮೆ. ಇನ್ನು ಜಿಲ್ಲಾವಾರು ಬಿಡುಗಡೆ ಆಗುತ್ತಾ ಅಂತ ಹೇಳಿ ಕೂಡ ತುಂಬಾ ಕ್ವಶನ್ಸ್ ಇದೆ. ಅಂದ್ರೆ ಜಿಲ್ಲಾವಾರುನೇ ಬಿಡುಗಡೆ ಆಗುವಂತದ್ದು. ಅಂದ್ರೆ ಯಾವ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ
ಯಾವ ರೀತಿ ದಾವಣಗೆರೆ, ಆ ಗುಲ್ಬರ್ಗ, ಬೀದರ್, ಮಂಡ್ಯ, ಮೈಸೂರು ಈ ರೀತಿ ಯಾವ ಜಿಲ್ಲೆಗೆ ಹಾಕ್ತಾರೆ ಅದೇ ಜಿಲ್ಲೆಗೆ ಕಂಪ್ಲೀಟ್ ಆಗಿ ಎಲ್ಲಾ ಜನರಿಗೆ ಬಂದ ನಂತರನೇ ನೆಕ್ಸ್ಟ್ ಜಿಲ್ಲೆಗೆ ಪ್ರೊಸೆಸಿಂಗ್ ಆಗುವಂತದ್ದು. ಇದೇ ರೀತಿ ಅಂದ್ರೆ ಈಗ ಒಂದೇ ಜಿಲ್ಲೆಗೆ ಅಂತ ಹೇಳಿ ಅಲ್ಲ, ಒಂದೆರಡು ಮೂರು ಜಿಲ್ಲೆಗೆ ಒಟ್ಟಿಗೆ ಬರ್ತದೆ. ಅಂದ್ರೆ ಪ್ರೊಸೆಸಿಂಗ್ ಆಗುವಂತದ್ದು ಆ ರೀತಿ ಆಗುವಂತದ್ದು, ಜಿಲ್ಲಾವಾರುನೇ ಪ್ರೊಸೆಸಿಂಗ್ ಆಗುವಂತದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರುವಂತದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ಬಂದಂತ ಅಪ್ಡೇಟ್ಸ್ ಅನ್ನು ತಿಳಿಸ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.